ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಚಾನಲ್. ಇವತ್ತು ನಮ್ಮ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋದು ಸೊಪ್ಪು, ಅವರೆಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ, ತೊಗರಿಬೇಳೆ, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ ನೆನೆಹಾಕ್ಕೊಂಡಿದ್ದೀನಿ, ಹಸಿ ಕರಿಬೇವು, ಜೀರಿಗೆ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತಿದ್ದೀನಿ. ಬಾಣಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಿದ್ದೀನಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಡೈರೆಕ್ಟ್ ಹಂಗೆ ಹಾಕೋಕ್ಕೆ ಹೋಗ್ಬೇಡಿ. ಆಮೇಲೆ ಹಸಿ ಕರಿಬೇವು ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಳ್ಳಿ. ಈ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ನಾವು 2 ಡೇಸ್ ಇಟ್ಕೊಂಡು ತಿಂತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೆಕ್ಸ್ಟ್ ನೋಡಿ ಇದನ್ನು ಆಫ್ ಮಾಡಿಬಿಟ್ಟು ಸೈಡ್ ಇಟ್ಕೊಳ್ಳಿ. ಇದು ತಣ್ಣಗಾಗಬೇಕು ಮಿಕ್ಸಿಗೆ ಹಾಕ್ಕೊಳೋದಕ್ಕೆ. ನೋಡಿ ಇನ್ನು ನೆಕ್ಸ್ಟ್ ಆಫ್ ಮಾಡಿದ್ದೀನಿ, ನಾನು ಸೈಡ್ಗೆ ಇಕ್ಕೊತೀನಿ. ಈಗ ನೆಕ್ಸ್ಟು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು ಫಸ್ಟು. ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಕುಯ್ದು ತೊಳೆದಿಟ್ಕೊಂಡಿರೋ ಅಂತಹ ಸೊಪ್ಪನ್ನು ನೀಟಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್. ತುಂಬ ಮಣ್ಣಿರುತ್ತಲ್ವ, ಒಂದು 4-5 ಸತಿ ತೊಳಿರಿ, ಏನೂ ಆಗೋದಿಲ್ಲ. ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ಆಗ ಸೊಪ್ಪನ್ನು ನೋಡಿ ಇದರೊಳಗಡೆ ಹಾಕ್ಕೊತಿದ್ದೀನಿ ನಾನು, ನೋಡ್ತಿದ್ದೀರಲ್ವ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಲಿಟ್ರ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸಿ ಫ್ರೆಂಡ್ಸ್, ಸಾಕು. ನೋಡಿ ಆಯ್ತಲ್ವ, ಉಪ್ಪು ಹಾಕ್ಕೊಂಡಿದ್ದಾಯಿತು. 2 ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ನೋಡಿ ನಾನು ಇಡ್ತಿದ್ದೀನಿ ಕುಕ್ಕರ್ನ. ಈಗ ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಮಿಕ್ಸಿಗೆ ಹಾಕಬೇಕು. ಮತ್ತು 1 ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಳ್ಳಿ ನೀವು. ನೋಡಿ ನಾನು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು 2 ಸ್ಪೂನಷ್ಟು ಆಗೋಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂತಹದ್ದು, ಧನಿಯಾ ಪುಡಿ 1 ಸ್ಪೂನು, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಬನ್ನಿ ಫ್ರೆಂಡ್ಸ್. ನೋಡಿ ನಾನು ರುಬ್ಕೊಂಬಂದಿದ್ದೀನಿ, ನೋಡ್ತಿದ್ದೀರಲ್ವ. ನಾನು ಆದಷ್ಟು ವೀಡಿಯೋನ ನಿಮಗೆ ಚಿಕ್ಕದಾಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ವೀಡಿಯೋ ತುಂಬ ಲೆಂತ್ ಆಗುತ್ತೆ, ತುಂಬ ಟೈಮು ಹಿಡಿಯುತ್ತೆ ಈ ಸಾಂಬಾರು ಮಾಡೋದಕ್ಕೆ. ನೀವು ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಸೊಪ್ಪುಗಳನ್ನ ತರ್ತಾನೆ ಇರ್ತೀರ ನೀವು. ಯಾವುದೇ ಸೊಪ್ಪಲ್ಲಾದರೂ ನೀವು ಬಸ್ಸಾರು ಆರಾಮ್ಸೆ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಕುಕ್ಕರು ಇವಾಗ ಓಪನ್ ಮಾಡ್ತಿದ್ದೀನಿ ನಾನು. 2 ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ಅದು ನೀಟಾಗಿ ಗಾಳಿ ಎಲ್ಲ ಹೋದ್ಮೇಲೆ ತಕ್ಕೊಳ್ಳಿ. ನೋಡಿ ಉಪ್ಪು ಸ್ವಲ್ಪ ಮೇಲೇ ಇದೆ, ಅದು ಮಿಕ್ಸ್ ಮಾಡಿದ್ರೆ ಅದಕ್ಕೆ ಮಿಕ್ಸ್ ಆಗೋಗುತ್ತೆ. ನೀವು ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ನಾನೀಗ ನೀಟಾಗಿ ಸೋದಿಸ್ಕೊಂಡಿದ್ದೀನಿ. ಇದನ್ನು 1 ಸ್ಪೂನೋ 2 ಸ್ಪೂನೋ ಆಗೋಷ್ಟು ನೀವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಂದು ಸರಿ ರುಬ್ಕೊಬನ್ನಿ ಫ್ರೆಂಡ್ಸ್. ನೀರು ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈಗ ನೀವು ಇದನ್ನು ರುಬ್ಕೊಬಂದು ನಾನು ಸೊಪ್ಪು ಬಸ್ತಿರ್ತೀನಲ್ವ, ಆ ನೀರಿಗೆನೇ ಮಸಾಲೆನ ಹಾಕ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ಹಾಕ್ಕೊಳ್ಳಿ. ನೋಡಿ ನಾನು ಹಾಕಿದ್ದೀನಿ ಇಲ್ಲಿ, ನೋಡಿದ್ರಲ್ವಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ನೀರಿಗೆ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತೆಳುವು ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ಗಟ್ಟಿನೂ ಮಾಡಬೇಡಿ. ಆಗಲೇ ಬಸ್ಸಾರು ಚೆನ್ನಾಗಿರೋದು ಫ್ರೆಂಡ್ಸ್. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ನೋಡಿ ಫಸ್ಟು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾವು ಸೊಪ್ಪು ಬೇಯಬೇಕಾದ್ರೆ ಹಾಕಿರ್ತೀವಿ ಉಪ್ಪು, ಆ ಸಾರೆಲ್ಲ ಇಳ್ಕೊಂಡಿರುತ್ತೆ. ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಸಾಂಬಾರಿಗೆ. ಸಾಂಬಾರು ಚೆನ್ನಾಗಿ ಕುದಿಬೇಕು. ನೋಡಿ ಎಣ್ಣೆ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇದರಲ್ಲೇ ಸೊಪ್ಪಿಗೆ ಒಗ್ಗರಣೆ ಕೂಡ ಮಾಡ್ಕೊತೀನಿ ಪಲ್ಯ ಥರ, ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀವು. ನೋಡಿ ನೆಕ್ಸ್ಟು ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಸೀದಂಗೆ ಹಾಕ್ಬಿಡುತ್ತೆ. ನೋಡ್ತಿದ್ದೀರಲ್ವಾ, ಇಷ್ಟೇ ಫ್ರೆಂಡ್ಸ್. ಇದನ್ನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡಿ. ಈಗ ಇದನ್ನೆತ್ತಿ ನಾನು ಸಾಂಬಾರಿಗೆ ಹಾಕ್ತೀನಿ. ಈಗ ನೋಡಿ ಅಷ್ಟೇ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿ, ಅವಾಗೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ನಾನು ಹಾಕ್ಕೊತಿದ್ದೀನಿ ಈಗ. ನೋಡಿ ಆ ಎಣ್ಣೆ ಜಾಸ್ತಿ ನಾನು ಹಾಕ್ತಿಲ್ಲ. ನೆಕ್ಸ್ಟ್ ಇದರಲ್ಲೇ ಸೊಪ್ಪಿಗೆ ಪಲ್ಯ ಮಾಡ್ಕೊತಿದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ. ಒಂದು 4-5 ಎಸಳು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ನೋಡಿ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ತಾಯಿಲ್ಲ ಇದಕ್ಕೆ ಹಾಕೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ಸೊಪ್ಪು ನೀವು ಇದು ಮಸಾಲೆಗೆ ಹಾಕ್ಕೊಂಡಿರ್ತೀರಲ್ವ,
ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಒಂದೇ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ ನಾನು ನೋಡಿ ಸೊಪ್ಪಿನ ಪಲ್ಯಕ್ಕೆ. ನೆಕ್ಸ್ಟ್ ಇದಕ್ಕೆ ಸೊಪ್ಪು ನಾವು ಬೇಯಿಸಿಟ್ಕೊಂಡು ಒಂದು ಕಡೆ ಇಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಸಾಕು. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಿದೆ, ಪಲ್ಯನೂ ಆಯಿತು. ಇಷ್ಟೇ ಫ್ರೆಂಡ್ಸ್ ಬಸ್ಸಾರು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.